ಕರೆಂಟ್ ರೂಮ್ಗೆ ಬಂದ್ವಿ, ಬನ್ನಿ ಓಪನ್ ಮಾಡೋಣ. ಬನ್ನಿ ಕರೆಂಟ್ ರೂಮ್ ಒಳಗಡೆ ಹೋಗೋಣ. ಇದೇ ಕರೆಂಟ್ ರೂಮು. ಸೊ ಇಲ್ಲಿ ಗ್ರೀನ್ ಬಟನ್ ಸ್ಟಾರ್ಟ್ ಮಾಡೋಕ್ಕೆ, ರೆಡ್ ಬಟನ್ ಆಫ್ ಮಾಡೋಕ್ಕೆ. ಇದು ವೋಲ್ಟೇಜ್ ಚೆಕ್ ಮಾಡೋಕ್ಕೆ. ಕರೆಂಟ್ ಬಂತು. ಬನ್ನಿ ವೋಲ್ಟೇಜ್ ಚೆಕ್ ಮಾಡೋಣ. ನೋಡಿ ವೋಲ್ಟೇಜ್ ಎಷ್ಟಿದೆ ಅಂತ. ಆನ್ ಮಾಡಿ ಆಯ್ತು. ಇವಾಗ ಗಿಡಕ್ಕೆ ನೀರು ಹೋಗ್ತಾ ಇರುತ್ತೆ. ಬನ್ನಿ ಇವಾಗ ಗಿಡಕ್ಕೆ ನೀರು ಬಿಡೋಣ. ಜೀವಾಮೃತ ಅಂದ್ರೆ ಒಂದು 200 ಲೀಟರ್ ನೀರಿಗೆ 20 ಲೀಟರ್ ಗಂಜು, ಹಸುವಿನ ಗಂಜು, ನಾಟಿ ಗಂಜು ಆದ್ರೆ ಪರವಾಗಿಲ್ಲ, ಒಳ್ಳೇದು. ಇನ್ನೂ ಇಲ್ಲ ಸಿಗ್ಲಿಲ್ಲ ಅಂತಂದ್ರೆ ಮಾಮೂಲು ಸೀಮೆ ಹಸುದ ಗಂಜು ಆದ್ರೂ ಪರವಾಗಿಲ್ಲ. ಅದನ್ನ ಶೇಖರಣೆ ಮಾಡಿಬಿಟ್ಟು ಅದಕ್ಕೆ 2 kg ಉರುಳಿ ಬೀಜದ್ದು ಪೌಡ್ರು, ಉರುಳಿ ಬೀಜದ್ದು ಕಡಲೆ ಹಿಟ್ಟು 2 kg, 3 kg ಬೆಲ್ಲ ಅದ್ರನ್ನ ಹಾಕ್ಬಿಟ್ಟು, ಅದು ಸ್ವಲ್ಪ 4-5 kg ಅಷ್ಟು ಸಗಣಿ ಹಸಿವಿಂದು ಹಾಕ್ಬಿಟ್ಟು 200 ಲೀಟ್ರಿಗೆ ಅದನ್ನ ಬೆರಕೆ ಮಾಡಬೇಕು. ಬೆರಕೆ ಮಾಡಿಬಿಟ್ಟು 1 ವಾರ ಇಟ್ಟಿರ್ಬೇಕು. ಅದನ್ನ ಡೈಲಿ ಅದನ್ನ ತಿರುತ್ತಾ ಇರ್ಬೇಕು. ಅದನ್ನ ಚೆನ್ನಾಗಿ ತಿರುಗಿಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಬೇಕು. ಮೇಲೆ ಏರ್ ಹೋಗ್ದಂಗೆ ಡೈಲಿ ತಿರುಗಿಬಿಟ್ಟು ಏರ್ ಹೋಗ್ದಂಗೆ ಪ್ಯಾಕ್ ಮಾಡಿಬಿಟ್ಟು 10 ದಿನ ಆದ್ಮೇಲೆ ಗಿಡಕ್ಕೂ 1 ಲೀಟ್ರ್ ಹಾಕಿದ್ರೆ ಬೇರೆ ಮೆನ್ಯೂರು ಅಂತದ್ ಹಾಕಂಗೆ ಇರೋದಿಲ್ಲ, ನೆಸಿಟಿ ಇರೋದಿಲ್ಲ ಅದಕ್ಕೆ. ಅಡಿಕೆ ಗಿಡ ಆಗ್ಲಿ, ತಿರ್ಗಾ ಹಣ್ಣಿನ ಗಿಡ ಆಗ್ಲಿ, ಇಂಥವಕ್ಕೆಲ್ಲ ಉಪಯೋಗಿಸಿದ್ರೆ ನಾವು ಮೆನ್ಯೂರ್ ಹಾಕಿ ಬೆಳೆಯೋ ಅಂತ ನೆಸಿಟಿ ಇರೋದಿಲ್ಲ ಅದಕ್ಕೆ. ಚೆನ್ನಾಗಿ ಗಿಡನೂ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ಅದರಲ್ಲಿ ರೋಗ ಕಡಿಮೆ, ರೋಗ ಇರೋದಿಲ್ಲ. ನೀವು ಯಾರಾದ್ರೂ ಆಗ್ಲಿ ಅದನ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟು ತಿಂಗಳಿಗೆ ಒಂದ್ಸಲ ಹಾಕ್ಬೇಕು ದೊಡ್ಡಪ್ಪ? 3 ತಿಂಗಳು ಗ್ಯಾಪ್. ಇವಾಗ ಆದ್ಮೇಲೆ 3 ತಿಂಗಳು ಗ್ಯಾಪ್. 3 ತಿಂಗಳು ಗ್ಯಾಪ್. ಅವಾಗ ಒಂದ್ಸಾರಿ ಇದ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೇದು. ಗಿಡಕ್ಕೆ ಸಿಂಪರಣೆ ಮಾಡ್ಬೋದ? ಸಿಂಪರಣೆ ಏನ್ ಬೇಡ, ಬುಡದ ಸುತ್ತ ಹಾಕ್ಬೇಕು. ಸುತ್ತು 1/2 ಅಡಿ 3/4 ಅಡಿ ಬಿಟ್ಬಿಟ್ಟು ಹಿಂದಕ್ಕೆ ಹಾಕ್ಬೇಕು. ಅಡಿಕೆ ಗಿಡಕ್ಕೆ ಹಾಕಿರೋಂತ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಣ್ಣಿನ ಗಿಡ ಯಾವ್ದಕ್ಕನಾಗ್ಲಿ ಎಲ್ಲಕ್ಕೂನು, ತೋಟಗಾರಿಕೆ ಇರೋದಕ್ಕೆ ಎಲ್ಲಕ್ಕೂ. ನಮ್ ದೊಡ್ಡಪ್ಪ ಹೇಳಿದೆಲ್ಲ ನಾವೆಲ್ಲ 10 ದಿನ ಮುಂಚೆನೆ ರೆಡಿ ಮಾಡ್ಕೊಂಡಿದ್ವಿ. ಅದೆಲ್ಲ ಹೇಗೆ ರೆಡಿ ಮಾಡ್ಕೊಂಡಿದ್ವಿ ಅಂತ ನೋಡೋಣ ಬನ್ನಿ. ಫ್ಲಾಶ್ ಬ್ಯಾಕ್. ನೋಡಿ ಇಲ್ಲಿ ಸಮಾಧಿನೇ ಎದ್ದೊಲ್ಟು ಬಿಟ್ಟೈತೆ. ನೋಡಿ ಹೆಸರು ಯಾರು ಗೊತ್ತಿರೋರಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಎರಡು ಬಿನ್ಗೆ ಗಂಜಲಾನ ಇವಾಗ ಈ ಐರಾವತದಲ್ಲಿ ತಗೊಂಡು ಹೋಗ್ತಾ ಇದೀವಿ. ಐರಾವತ ಓನರ್ ಏನು, ಐರಾವತದಲ್ಲಿ 2 ಬಿನ್ಗೆ ಗಂಜಲಾನ್ ಸಾಗಿಸ್ತಾ ಇದೀವಿ. ಇವನೇ ನಮ್ಮಣ್ಣ, ಗಂಜಲ ಇಡಕ್ಕೆ ಬೆಂಗಳೂರಿಂದ ಬಂದವನೆ. ಅವನ ಹತ್ರ ಐತೋ ಗೊತ್ತು.
10 ಡೇಸ್ಗಂತ ಜೀವಾಮೃತನ ಸ್ಟೋರ್ ಮಾಡಿ ಇವಾಗ ಅದನ್ನು ತಗೊಂಡು ಗಿಡಕ್ಕೆ ಹಾಕೋಕ್ಕೆ ಹೋಗ್ತಾ ಇದ್ದೀವಿ. ಮುದ್ದಾದ ಮೂತಿ ಮನ್ಸು ಮರಕೋತಿ ಏಕಾಂಗಿ ಬಾಳ ಬಂಡಿ ಸಾವಿರ ಗೊಂದಲ ಬಂದು ಬಂದು ನೋಡುತ್ತಾವೆ ಕೆನ್ನೆಯ ಹಿಂಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.